ದಕ್ಷಿಣ ಭಾರತಕ್ಕೆ ಕೇಂದ್ರ ಸರ್ಕಾರದಿಂದ ದೋಖಾ. ಉತ್ತರಕ್ಕೆ ತೈಲ ಹಡಗು ಯಾಕೆ ನಮಗೆ ಯಾಕೆ ಬರ್ತಾ ಇಲ್ಲ? ಮೋದಿ ಸರ್ಕಾರದ ವಿರುದ್ಧ ಡಿಕೆಶಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ದಕ್ಷಿಣ ಭಾರತದಲ್ಲಿ ಅವರು ಸರ್ಕಾರ ಇಲ್ಲ ಅಂತ ಹೇಳ್ಬಿಟ್ಟು ಉತ್ತರ ಭಾರತಕ್ಕೆ ನೀಡಿದ್ದಾರೆ. ಅಷ್ಟೆಲ್ಲ ಇರೋರು ದಕ್ಷಿಣ ಭಾರತಕ್ಕೆ ತೈಲ ಟ್ಯಾಂಕರ್ ಸಿಲಿಂಡರ್ ಪೂರೈಕೆ ನೀಡಬೇಕಿತ್ತು. ನಾವಿಲ್ಲಿ ಹೋಟೆಲ್ಗಳಲ್ಲಿ ಅಡುಗೆ ಮನೆಗಳಲ್ಲಿ ಒಲೆ ಹೊತ್ತಿಸೋದಕ್ಕೂ ಕೂಡ ಒದ್ದಾಡ್ತೀವಿ. ದಕ್ಷಿಣ ಭಾರತವನ್ನ ಬೇರೆ ತರ ನೋಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ, ದಕ್ಷಿಣ ಭಾರತವನ್ನ ಬೇರೆ ರೀತಿ ನೋಡ್ತಾ ಇದೆ ಕೇಂದ್ರ ಸರ್ಕಾರದವರು ನೋಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ತೈಲ ಟ್ಯಾಂಕರ್ಗಳು ಭಾರತಕ್ಕೆ ಬಂದಿದೆ, ಅದು ಗುಜರಾತ್ಗೆ ಯಾಕೆ ಹೋಗಬೇಕಿತ್ತು? ಕರ್ನಾಟಕಕ್ಕೆ, ಕೇರಳ, ತಮಿಳುನಾಡಿಗೆ ನೀಡಬೇಕಿತ್ತಲ್ಲ, ಅಲ್ಲಿ ಯಾಕೆ ಹೋಗಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ದಕ್ಷಿಣ ಭಾರತದಲ್ಲಿ ಅವರ ಸರ್ಕಾರ ಇಲ್ಲ ಅಂತ ಹೇಳ್ಬಿಟ್ಟು ಉತ್ತರ ಭಾರತಕ್ಕೆ ನೀಡಿದ್ದಾರೆ. ಅಷ್ಟೆಲ್ಲ ಇರುವವರು ದಕ್ಷಿಣ ಭಾರತಕ್ಕೆ ತೈಲ ಟ್ಯಾಂಕರ್ ಸಿಲಿಂಡರ್ ಪೂರೈಕೆ ನೀಡಬೇಕಿತ್ತಲ್ವಾ, ಯಾಕೆ ಗುಜರಾತ್ಗೆ ಹೋಗಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ನಾವಿಲ್ಲಿ ಹೋಟೆಲ್ಗಳಲ್ಲಿ ಅಡುಗೆ ಮನೆಗಳಲ್ಲಿ ಒಲೆ ಹೊತ್ತಿಸೋದಕ್ಕೂ ಕೂಡ ಒದ್ದಾಡ್ತಾ ಇದ್ದೀವಿ. ದಕ್ಷಿಣ ಭಾರತವನ್ನ ಬೇರೆ ತರ ನೋಡ್ತಾ ಇದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿರುವಂಥದ್ದು. ಗುಜರಾತ್ಗೆ ಯಾಕೆ ಹೋಯ್ತು? ಕರ್ನಾಟಕಕ್ಕೆ, ಕೇರಳ, ತಮಿಳುನಾಡಿಗೆ ಬರಬೇಕಿತ್ತಲ್ಲ, ಆ ತೈಲ ಟ್ಯಾಂಕರ್ ಭಾರತಕ್ಕೆ ಬಂದಿದೆ, ಓಕೆ, ಗುಜರಾತಿಗೆ ಯಾಕೆ ಹೋಯ್ತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ದಕ್ಷಿಣ ಭಾರತವನ್ನ ಬೇರೆ ರೀತಿ ನೋಡ್ತಾ ಇದೆ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದವರು ಬೇರೆ ರೀತಿ ನೋಡ್ತಾ ಇದ್ದಾರೆ. ನಾವಿಲ್ಲಿ ಹೋಟೆಲ್ಗಳಲ್ಲಿ ಅಡುಗೆ ಮಾಡೋದಕ್ಕೆ, ಮನೆಗಳಲ್ಲಿ ಅಡುಗೆ ಮಾಡೋದಕ್ಕೆ, ಒಲೆ ಹೊತ್ತಿಸೋದಕ್ಕೂ ಕೂಡ ನಾವಿಲ್ಲಿ ಪರದಾಟವನ್ನು ನಡೆಸ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಭಾರತಕ್ಕೆ ಬಂದಂತಹ ತೈಲ ಟ್ಯಾಂಕರ್ ನೇರವಾಗಿ ಗುಜರಾತ್ಗೆ ಯಾಕೆ ಹೋಯ್ತು? ಈಗ ಬೇರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಕ್ರೂಡ್ ಪ್ರೈಸ್ ಯಾವ ರೀತಿ ಆಗ್ತಾ ಇದೆ, ಇವೆಲ್ಲ ಕೂಡ ನಿಮಗೆ ಆಗ್ತಾ ಇದೆ. ನಮ್ಮ ರಾಜ್ಯದ ಗ್ರಾಹಕರಿಗೆ ಇವತ್ತು ಏನು ಗ್ಯಾಸ್ ಕೊಡ್ಬೇಕಿಲ್ಲ, ಅದನ್ನ ಸರಿಯಾದ ರೀತಿಯಲ್ಲಿ ಅವ್ರ ಕೈಲಿ ಕೊಡಕ್ ಆಗ್ತಾ ಇಲ್ಲ. ಈಗ 2 ವ್ಯಾನ್ ಬಂತು, 2 ಇದು ಬಂತು, ಹಡಗುಗಳು ಬಂತು. 2 ಹಡಗು ಬಂದದ್ದು ಹಡಗನ ಒಂದು ದಕ್ಷಿಣಕ್ಕೆ ಕಳಿಸ್ಬೋದಾಯ್ತಲ್ಲ, ಇಲ್ಲಿ ಕರ್ನಾಟಕಕ್ಕೋ ತಮಿಳುನಾಡಿಗೋ ಕಳಿಸಿಸ್ಬಿಟ್ಟು ಒಂದನ್ನ ನಮ್ಗೆಲ್ಲ ಕೊಡ್ಬೋದಾಯ್ತಲ್ಲ. ಈ ಎಲೆಕ್ಷನ್ಗಳಿದೆ, ಕೇರಳಗೆ, ತಮಿಳುನಾಡಿಗೆ ಅಂತ. ಗುಜರಾತ್ ಅಲ್ಲಿ ಯಾಕೆ ಇಳೀತದು? ಒಂದ್ ಅಲ್ಲಿಗೆ ಹೋಗ್ಬೋದಾಯ್ತು, ಒಂದ್ ಅಲ್ಲಿಗೆ ಆ ಕಡೆ ಕೊಟ್ಕೊಂಡು ಒಂದ್ ಕೆಳಗಡೆ ಮಾಡ್ಬೋದಾಯ್ತು. ಸೊ ದಕ್ಷಿಣ ಭಾರತವನ್ನೇ ಅವರು, ನಾವು ಯಾರು ಇಲ್ಲಿ ತಮಿಳುನಾಡಲ್ಲಿ, ಕೇರಳಲ್ಲಿ, ಕರ್ನಾಟಕದಲ್ಲಿ, ಆಂಧ್ರಲ್ಲಿ, ತೆಲಂಗಾಣಲ್ಲಿ ಅವ್ರದ್ದೇನು ಇಲ್ಲಿ ಇಲ್ಲ ಅಂತ ಹೇಳಿ ನಮ್ಮ ದಕ್ಷಿಣ ಭಾರತವನ್ನ ಈ ರೀತಿ ಈ ದೃಷ್ಟಿಯಿಂದ, ಕೆಟ್ಟ ದೃಷ್ಟಿಯಿಂದ ಇವತ್ತು ನೋಡ್ತಾ ಇದ್ದಾರೆ. ಮನೆ ಒಲೆ ಉರ್ಸಕ್ಕೂ ಕೂಡ ಈ ಮೊದಲು ನೀವೆಲ್ಲ ಪೆಟ್ರೋಲ್ ಬಂಕ್ ನಲ್ಲಿ ನೋಡ್ತಾ ಇದ್ರಿ, ಒಂದು ಹೆಣ್ಮಗಳು, ಮುಸಲ್ಮಾನ್ ಹೆಣ್ಮಗಳು, ಅವ್ರಿಗೆ ಅಭಿನಂದನೆ ಮಾಡ್ತಾ ಇರೋದು, ಇದು ಗ್ಯಾಸ್ ಈಗೆಲ್ಲ ಯಾಕೆ ತೆಗೆದಾಕ್ಬಿಟ್ರು? ಇದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಸೊ ಅವ್ರ ಭಾವಚಿತ್ರ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಹಾಕೊಂಡು ಕೂತಿದ್ರು. ಪೆಟ್ರೋಲ್ ನಾವು ಹಿಂಗ್ ಮಾಡಿದೀವಿ, ಗ್ಯಾಸು ಹಿಂಗ್ ಮಾಡಿದೀವಿ ಅಂತೇಳಿ ಈಗೆಲ್ಲ ಕಣ್ಮರೆ ಆಗ್ಬಿಟ್ಟಿದೆ. ಅದರಿಂದ ದಿನ ಗ್ರಾಹಕರ ಜೋಬನ್ನ ಪಿಕ್ ಪಾಕೆಟ್ ಮಾಡ್ತಾ ಇರೋ ಮುಖಾಂತರ ಈಗ ಬೇರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಕ್ರೂಡ್ ಪ್ರೈಸ್ ಯಾವ ರೀತಿ ಆಗ್ತಾ ಇದೆ, ಇವೆಲ್ಲ ಕೂಡ ನಿಮಗೆ ಆಗ್ತಾ ಇದೆ. ನಮ್ಮ ರಾಜ್ಯದ ಗ್ರಾಹಕರಿಗೆ ಇವತ್ತು ಏನು ಗ್ಯಾಸ್ ಕೊಡ್ಬೇಕಿಲ್ಲ, ಅದನ್ನ ಸರಿಯಾದ ರೀತಿಯಲ್ಲಿ ಅವ್ರ ಕೈಲಿ ಕೊಡಕ್ ಆಗ್ತಾ ಇಲ್ಲ. ಈಗ 2 ವ್ಯಾನ್ ಬಂತು, 2 ಇದು ಬಂತು, ಹಡಗುಗಳು ಬಂತು. 2 ಹಡಗು ಬಂದದ್ದು ಹಡಗನ ಒಂದು ದಕ್ಷಿಣಕ್ಕೆ ಕಳಿಸ್ಬೋದಾಯ್ತಲ್ಲ, ಇಲ್ಲಿ ಕರ್ನಾಟಕಕ್ಕೋ ತಮಿಳುನಾಡಿಗೋ ಕಳಿಸಿಸ್ಬಿಟ್ಟು ಒಂದನ್ನ ನಮ್ಗೆಲ್ಲ ಕೊಡ್ಬೋದಾಯ್ತಲ್ಲ. ಈ ಎಲೆಕ್ಷನ್ಗಳಿದೆ.